ಹಲೋ, ಏನಮ್ಮೆ ಈ ಜನ್ಮದಲ್ಲಿ ನೀನೇ ನನ್ನ ಹೆಂಡತಿ. ಶೀಘ್ರದಲ್ಲಿ. ನಮಸ್ಕಾರ ಸ್ನೇಹಿತರೆ. ಮಂಗಳವಾದ್ಯ, ಸೈಕಲ್ ಬೆಲ್ಲು, ಶಾಲೆಗೆ ಹೋಗ್ತಿರೋ ಹೆಣ್ಮಕ್ಳು, ಎಲ್ಲ ಕಡೆ ಸಂಭ್ರಮ. ಹಸೆಮಣೆ ಮೇಲೆ ಕೂತಿರೋ ಮದುಮಗ ಎಲ್ಲ ನೋಡಿ ರೂಮಲ್ಲಿದ್ದ ಮದುಮಗಳು ಕಣ್ಣೀರು ಒರೆಸ್ಕೊಂಡು ಒಂದು ನಿರ್ಧಾರಕ್ಕೆ ಬಂದೇ ಬಿಡ್ತಾಳೆ. ತಕ್ಷಣ ಫೋನ್ ಎತ್ಕೊಂಡು ಹಲೋ ಅನ್ನೋದಷ್ಟೇ. ದೇವರಿಗೆ ನಮಸ್ಕಾರ ಮಾಡಿ ಎಂದ ಪುರೋಹಿತರಿಗೆ ಮದುಮಗ ತ್ರಿವಿಕ್ರಮ್, ಐನೋರೆ, ನಮ್ಗೆ ನಮ್ಮ ನೆರೆಗೆ ನಮ್ಮಪ್ಪ ಯಾನ ದೇವರು, ಅವ್ರಿಗೆ ಆಲ್ರೆಡಿ ನಮಸ್ಕಾರ ಮಾಡಾಗಿದೆ, ನೀವು ಮುಂದುವರಿಸಿ ಅಂತಾನೆ. ಫೋನ್ ಮಾಡಿ ಅಲ್ಲಿಂದ ಸೀದಾ ಹಸಿಮಣೆಗೆ ಬಂದು ಕೂರ್ತಾಳೆ ಮುದ್ದು ಸೊಸೆ. ಬಾರವ, ದೇವತೆ ಹಂಗೆ ಕಾಣ್ತಿದ್ಯಾ ಅಂತಾರೆ ಗಂಡಿನಪ್ಪ. ಅಲ್ಲಿದ್ದ ಎಲ್ಲರಿಗೂ ಮದುವೆ ಇಷ್ಟ ಇರುತ್ತೆ, ಆದರೆ ಮದುವೆ ಆಗೋ ಹೆಣ್ಣಿಗೇನೆ ಮದುವೆ ಇಷ್ಟ ಇರಲ್ಲ. ಆದರೆ ಅವಳ ಮಾತನ್ನು ಯಾರು ಕೇಳಿಸ್ಕೊಳ್ಳದೇ ಇಲ್ಲ. SLC ಓದ್ತಿದ್ದ ಮದುಮಗಳು ವಿದ್ಯಾಗೆ ಮುಂದೆ ಓದಬೇಕು ಅನ್ನೋ ಆಸೆ, ಆದರೆ ಅವಳಿಗೆ ಮದುವೆ ಮಾಡಿ ಕೈ ತೊಳ್ಕೊಳ್ಳೋ ಆತುರ ಅವರಪ್ಪಂದು. ನನಗೆ ಈ ಮದುವೆ ಬೇಡಮ್ಮ ಅಂದ್ರು ಅಪ್ಪನ ಮಾತು ಮೀರೋಕ್ಕಾಗದೇ ಇರೋ ಅಮ್ಮ. ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ ವಿದ್ಯಾ ಧೈರ್ಯ ಮಾಡಿ ಫೋನ್ ಮಾಡೇ ಬಿಡ್ತಾಳೆ. ಹಲೋ. ಹಸೆಮಣೆ ಮೇಲೆ ಬಂದು ಕೂತ ವಿದ್ಯಾ ಮುಖದಲ್ಲಿ ಆತಂಕ. ಎಲ್ಲಿ ಮದುವೆ ಆಗ್ಬಿಡುತ್ತೋ, ತಾಳಿ ಕಟ್ಟೋ ಮುಂಚೆ ಬರ್ತಾರೋ ಇಲ್ವೋ ಅನ್ನೋ ಧಾವಂತದಲ್ಲಿ ಕೂತಿರ್ತಾಳೆ. ಪುರೋಹಿತರು ಗಟ್ಟಿ ಮೇಳ ಅಂತಾರೆ. ಮದುಮಗ ಖುಷಿಯಿಂದ ತಾಳಿ ಕಟ್ಟಕ್ಕೆ ಹೋಗ್ತಾನೆ. ನಿಲ್ಸಿ ಅಂತ ಪೊಲೀಸ್ ಬಂದೇ ಬಿಡ್ತಾರೆ. ಪೊಲೀಸ್ ಬಂದ್ರು ಅಂತ ಗುಸುಗುಸು. ಸರ್, ಮದುವೆ ಹೆಣ್ಣು ಮೈನರ್ ಅಂತ ಕಾಲ್ ಬಂದಿದೆ, ಕಾನೂನು ಪ್ರಕಾರ ಈ ಮದುವೆ ನಡೀಬಾರ್ದು ಅಂದ ಪೊಲೀಸ್ ಮೇಲೆ ಹುಡುಗನಪ್ಪ, ಯಾರ ಮನೆ ಮದುವೆ ನಿಲ್ಸಕ್ ಬಂದಿದ್ಯೋ ಅಂತ ಪೊಲೀಸ್ ಮೇಲೆ ಕೈ ಮಾಡ್ಲಿಕ್ಕೆ ಹೋಗ್ತಾರೆ. ಪೊಲೀಸ್ ಮೇಲೆನೆ ಕೈ ಮಾಡ್ತೀಯ ಅಂತ ಅವರನ್ನ ಪೊಲೀಸ್ ಎಳ್ಕೊಂಡು ಹೋಗ್ತಾರೆ. ಕೋಪದಲ್ಲಿ ಹಸೆಮಣೆಯಿಂದ ಪೇಟ ಕಿತ್ತು ಬಿಸಾಕಿ ಎದ್ದು ಬಂದ ಮದುಮಗ ತ್ರಿವಿಕ್ರಮ್, ಈ ಮದುವೆನ ನಿಲ್ಸೋದಕ್ಕೆ ಪೊಲೀಸ್ನವ್ರನ್ನ ಕರೆಸಿ ನಮ್ಮಪ್ಪಂಗೆ ಅವಮಾನ ಮಾಡಿದವರು ಇಲ್ಲೇ ಇದ್ದೀರಾ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅದ್ಯಾವನೇ ಆಗಿದ್ರು ಸುಮ್ಮನೆ ಬಿಡಕ್ಕಿಲ್ಲ. ಏನಮ್ಮಿ, ಈ ಜನ್ಮದಲ್ಲಿ ನೀನೇ ನನ್ನ ಹೆಂಡತಿ, ಅದ್ಯಾವನೇ ಬಂದು ತಡೆಯೋಕ್ಕಾಗಕ್ಕಿಲ್ಲ ಅಂತ ಅಲ್ಲಿಂದ ಹೊರಡ್ತಾನೆ ಮದುಮಗ. ಏನಮ್ಮೆ ಈ ಜನ್ಮದಲ್ಲಿ ನೀನೇ ನನ್ನ ಹೆಂಡತಿ. ಮುದ್ದು ಸೊಸೆ ಶೀಘ್ರದಲ್ಲಿ ಅನ್ನೋ ಪ್ರೋಮೋ ಕಥೆ ಇದು. ತ್ರಿವಿಕ್ರಮ್ ಬಿಗ್ ಬಾಸ್ಗೆ ಬರೋ ಮುಂಚೆನೆ ಫ್ಯಾನ್ಸ್ ಇದ್ರು. ಆದ್ರೆ ಬಿಗ್ ಬಾಸ್ಗೆ ಬಂದ್ಮೇಲೆ ತನ್ನ ಅಭಿಮಾನಿ ಬಳಗನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಭಿಮಾನಿಗಳು ಹೇಳೋ ಪ್ರಕಾರ ಮುದ್ದು ಸೊಸೆಯಾಗಿ ಮೋಕ್ಷಿತ ಅಥವಾ ಭವ್ಯ ಬರಬೇಕಿತ್ತು. ಆದ್ರೆ ಈ ಹುಡುಗಿನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಹೀರೋಯಿನ್ ಚೇಂಜ್ ಮಾಡಿ ಅಂತ ಈ ಹಿಂದೆ ಬಿಡುಗಡೆ ಮಾಡಿದ ಪ್ರೋಮೋಗಳಿಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಮಾಡಿ ವಿರೋಧ ಮಾಡಿದ್ರು. ಯಾಕೆ ಅಂದ್ರೆ ಬಿಗ್ ಬಾಸ್ ನಲ್ಲಿದ್ದಾಗ ತ್ರಿವಿಕ್ರಮ್ ಮೋಕ್ಷಿತ ಹಾಗೂ ತ್ರಿವಿಕ್ರಮ್ ಭವ್ಯಗೌಡ ಜೋಡಿ ಬಗ್ಗೆ ಸಿಕ್ಕಾಪಟ್ಟೆ ಮೀಮ್ಸ್ ಆಗಿದ್ವು. ಹಾಗೆ ಇವ್ರ ಜೋಡಿನ ಅವರ ಅಭಿಮಾನಿಗಳು ಇಷ್ಟಪಟ್ಟಿದ್ರು. ಆದ್ರೆ ಇಲ್ಲಿ ಒಂದು ಧಾರಾವಾಹಿಯಲ್ಲಿ ಕತೆಗೆ ಅನುಗುಣವಾಗಿ ಪಾತ್ರಧಾರಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. SLC ಓದ್ತಿರೋ ಮೈನರ್ ಹುಡುಗಿ ಬೇಕಾಗಿರೋದ್ರಿಂದ ನಿರ್ದೇಶಕರು ಪ್ರತಿಮಾ ಅನ್ನೋ ಹುಡುಗಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಪ್ರತಿಮಾ ಅನ್ನೋ ಹುಡುಗಿ ಹೊಸ ಪ್ರತಿಭೆ ಏನೂ ಅಲ್ಲ. ಈಗಾಗಲೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದ ಅಂತರ್ಪಟ ಧಾರಾವಾಹಿಯಲ್ಲಿ ನಾಯಕಿ ಆರಾಧನಾ ತಂಗಿ ಸಿರಿಯಾಗಿ ನಟಿಸೋ ಮೂಲಕ ಕಿರುತೆರೆ ನಂಟು ಬೆಳೆಸ್ಕೊಂಡಿದ್ದು, ತೆಲುಗು ಧಾರಾವಾಹಿಯಲ್ಲಿ ನಟಿಸೋ ಸ್ವರ್ಣಾವಕಾಶ ಈಕೆ ಪಡ್ಕೊಂಡಿದ್ಲು. ಸನ್ ನೆಟ್ವರ್ಕ್ನ ಜೆಮಿನಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದ ಶಿವಾಂಗಿ ಧಾರಾವಾಹಿಯಲ್ಲಿ ನಾಯಕಿ ಆನಂದಿಯಾಗಿ ನಟಿಸಿ ಪರಭಾಷಾ ಕಿರುತೆರೆಯಲ್ಲೂ ನಟನ ಕಂಪನ್ನು ಪಸರಿಸಿದ ಬೆಡಗಿ ಪ್ರತಿಮಾ. ಕಿರುತೆರೆ ಹೊರತಾಗಿ ಒಂದಷ್ಟು ವೆಬ್ ಸೀರೀಸ್ನಲ್ಲೂ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದಷ್ಟು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಪ್ರತಿಮಾ. ಕೆಂಡದ ಸೆರಗು, ಅದರ ಮಧುರಂ, ಎ ಡೇ ಇನ್ ಡಾಲರ್ಸ್ ಪೇಟೆ, ತರ್ಕ, ಹೀಗೆ ಒಂದಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಪೋಷಕ ಪಾತ್ರದ ಮೂಲಕ ಕನ್ನಡ ಕಿರುತೆರೆಗೆ ಪಾದಾರ್ಪಣೆ ಮಾಡಿ ಪರಭಾಷೆಯ ಕಿರುತೆರೆಗೆಯಲ್ಲಿ ನಾಯಕಿಯಾಗಿ ನಟಿಸಿದ್ದು, ಇದೀಗ ಸಣ್ಣ ಬ್ರೇಕ್ ನಂತರ ಮುದ್ದು ಸೊಸೆಯಾಗಿ ನಿಮ್ಮ ಮುಂದೆ ನಾಯಕಿಯಾಗಿ ಬಂದಿದ್ದಾರೆ. ತ್ರಿವಿಕ್ರಮ್ ಮೇಲೆ ಅಭಿಮಾನ ಓಕೆ, ಆದ್ರೆ ಬೇರೆ ಪ್ರತಿಭೆಗಳು ಬರೋದು ಬೇಡ ಅಂದ್ರೆ ಹೇಗೆ? ಹೋಗ್ತಾ ಹೋಗ್ತಾ ಈ ಜೋಡಿನೂ ನಿಮ್ಗೆ ಚೆನ್ನಾಗೇ ಕಾಣುತ್ತೆ. ಮೋಕ್ಷಿತಾ, ಭವ್ಯ, ತ್ರಿವಿಕ್ರಮ್ ಬಿಗ್ ಬಾಸ್ಗೆ ಬಂದ್ಮೇಲೆ ಅಲ್ವಾ ಜೋಡಿ ಚೆನ್ನಾಗಿದೆ ಅನ್ಸಿತ್ತು, ಅದಕ್ಕೂ ಮುಂಚೆ? ನೀವೇ ಯೋಚನೆ ಮಾಡಿ. ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ನನಗೂ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಧನ್ಯವಾದಗಳು.